ಗ್ರಾಮಸ್ಥರಿಂದ ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಕಾರ್ಯ ವಿಚಾರ ಜನಪ್ರತಿನಿಧಿಗಳಿಗೆ ತಲುಪಿದ ಎಂಎಂಟಿವಿ ವರದಿ. ಶೀಘ್ರ ರಸ್ತೆ ಕಾಮಗಾರಿಯ ಭರವಸೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಮೆಚ್ಚಿನ ಶಾಸಕರಿಗೆ ಅದ್ದೂರಿ ಸ್ವಾಗತ. ಜೀವನದ ಪಾಠ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್. ಫುಲ್ ಫಿದಾ ಆದ ವಿದ್ಯಾರ್ಥಿಗಳು. ಹೆಚ್ಚಾದ ಕೇಬಲ್ ಕಳ್ಳತನ ಪ್ರಕರಣಗಳು. ರೈತರ ನಿದ್ದೆ ಕೆಡಿಸಿದ ಖದೀಮರು. ಕಡಿವಾಣಕ್ಕೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ ಅನ್ನದಾತರು. ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅಗತ್ಯ. ಮೂಲಭೂತ ಸೌಕರ್ಯಗಳ ಬಗ್ಗೆ ಕಾಳಜಿ ಇರಲಿ. ಕಿವಿಮಾತು ಹೇಳಿದ ಹಿರಿಯ ನ್ಯಾಯಾಧೀಶರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. 10 ವರ್ಷಗಳಿಂದ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ರಸ್ತೆಯೆಲ್ಲ ಗುಂಡಿಗಳಮಯವಾಗಿತ್ತು. ತಾತ್ಕಾಲಿಕವಾಗಿ ಗ್ರಾಮಸ್ಥರೇ ರಸ್ತೆಯ ದುರಸ್ತಿಯನ್ನು ಸಹ ಮಾಡಿಕೊಂಡಿದ್ದರು. ಎಂಎಂಟಿವಿ ವರದಿಯಿಂದ ಎಚ್ಚೆತ್ತ ಶಾಸಕ ಪ್ರದೀಪ್ ಈಶ್ವರ್ 1 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡಿಸಲು ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿ ಗ್ರಾಮದ ರಸ್ತೆಯುದ್ದಕ್ಕೂ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗಿ ಮಳೆ ಬಂದರೆ ಸಾಕು ಮೊಣಕಾಲು ಅಷ್ಟುದ್ದ ನೀರು ನಿಂತು ಗ್ರಾಮಸ್ಥರು ತೊಂದರೆ ಅನುಭವಿಸ್ತಾ ಇದ್ರು. ವಾಹನಗಳಲ್ಲಿ ಸಂಚರಿಸಲು ಪಡಬಾರದ ಕಷ್ಟ ಪಡ್ತಾ ಇದ್ರು. ಮುದ್ದೇನಹಳ್ಳಿ ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಹಳ್ಳಿಗಳ ರೈತರು ಇದೇ ರಸ್ತೆಯಲ್ಲಿ ಹೂವಿನ ಮಾರ್ಕೆಟ್ಗೆ ಹೂವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಕಣುವೆ ನಾರಾಯಣಪುರ ಗ್ರಾಮದ ಸುತ್ತಮುತ್ತಲಿನಲ್ಲಿರುವ ಗಣಿಗಾರಿಕೆ ಕ್ರಷರ್ಗಳಿಂದ ಜಲ್ಲಿ ಎಂಸ್ಯಾಂಡ್ ಹೊತ್ತು ಬರುವಂಥ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ರಸ್ತೆ ಸಂಪೂರ್ಣ ಗುಂಡಿಗಳಾಗಿ ನೀರು ನಿಂತು ಇದರಿಂದ ಜಡಲತಿಮ್ಮನಹಳ್ಳಿ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿನಿತ್ಯ ತೊಂದರೆ ಅನುಭವಿಸ್ತಾ ಇದ್ರು. ಇನ್ನು ಗ್ರಾಮಸ್ಥರೇ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿ ಮಾಡಿಕೊಂಡಿದ್ರು. ಈ ಬಗ್ಗೆ ಎಂಎಂಟಿವಿ ವರದಿ ಮಾಡಿ ಜನಪ್ರತಿನಿಧಿಗಳ ಗಮನ ಸೆಳೆದಿದೆ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಜಡಲತಿಮ್ಮನಹಳ್ಳಿ ಗ್ರಾಮಕ್ಕೆ ಇರುವ ರಸ್ತೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಈ ರಸ್ತೆ ಮಾರ್ಗವಾಗಿ ಟಿಪ್ಪರ್ ಹಾವಳಿ ಕುರಿತು ವಿಚಾರ ತಿಳಿದುಕೊಂಡು ಟಿಪ್ಪರ್ಗಳು ಈ ರಸ್ತೆಯಲ್ಲಿ ಸಂಚರಿಸದಂತೆ ಹೇಳಿದ್ದಾರಂತೆ. ಈ ರಸ್ತೆ ಕಾಮಗಾರಿಗೆ ಈಗಾಗಲೇ 1 ಕೋಟಿ ರೂಪಾಯಿಗಳ ಹಣ ಬಿಡುಗಡೆಯಾಗಿದ್ದು ಜನವರಿ ತಿಂಗಳ ಅಂತ್ಯದಲ್ಲಿ ಗುದ್ದಲಿ ಪೂಜೆ ನಡೆಸುವುದಾಗಿ ಎಂಎಂಟಿವಿಗೆ ಮಾಹಿತಿ ನೀಡಿದ್ದಾರೆ. 2-3 ತಿಂಗಳಲ್ಲಿ ಈ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಒಂದು 6 ತಿಂಗಳಲ್ಲಿ ಮುಗಿಯುತ್ತೆ. ಇದಕ್ಕೆ 1 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ತಂದಿದ್ದೀನಿ. ಏನಂದರೆ ಇದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗಿ ಮೊನ್ನೆ ಎಲೆಕ್ಷನ್ಸ್ ಎಲ್ಲ ಬಂತಲ್ಲ, ಅದಕ್ಕೆ ಇನ್ನು ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಇದು ಗುದ್ದಲಿ ಪೂಜೆ ಮಾಡ್ತೀನಿ ಅಂತ ನಾನು ಚೆನ್ನಾಗಿ ಭರವಸೆ ಕೊಡ್ತೀನಿ. ರೈತರು ಯಥೇಚ್ಛವಾಗಿ ರೈತರಿದೆ ಏನಾಗ್ತಿದೆ, ಈಗ ಈ ರಸ್ತೆ ಹಾಕ್ಸ್ತೀವಿ ನೋಡಿ, ಈ ಡೇಟ್ ಯಥೇಚ್ಛವಾಗಿ ಟಿಪ್ಪರ್ ಓಡಾಡೋದ್ರಿಂದ ರಸ್ತೆ ಹಾಳಾಗುತ್ತೆ. ಬಟ್ ಈಗ ನನ್ನ ಜವಾಬ್ದಾರಿ, ನಾನು ಸರಿಸುಮಾರು 1 ಕೋಟಿ ಅನುದಾನ ಹಾಕಿದ್ದೀನಿ. 2 ತಿಂಗಳ ಒಳಗಡೆ ಜಾನ್ವರಿ ಎಂಡಿಂಗ್ ಒಳಗಡೆ ಗುದ್ದಲಿ ಪೂಜೆ ಮಾಡ್ತೀನಿ. ಸರ್, ತಹಸೀಲ್ದಾರ್ ಕೂಡ ಈ ಬಗ್ಗೆ ಅಂದರೆ 20 ಟನ್ ಓಡಾಡೋಂಥ ರಸ್ತೆ ಇದೆ, 40ಕ್ಕೂ 50ಕ್ಕೂ ಇದಕ್ಕೆ ಟಿಪ್ಪರ್ ಲಾರಿಗಳು ಅದೇ ಈಗ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಸರ್. ಆದಷ್ಟು ಬೇಗ ನಿಯಂತ್ರಣ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಜಡಲತಿಮ್ಮನಹಳ್ಳಿ ಮತ್ತು ರಸ್ತೆಯಲ್ಲಿ ಓಡಾಡೋ ಜನಕ್ಕೆಲ್ಲ ಹೇಳ್ತೀನಿ, 1 ಕೋಟಿ ರೂಪಾಯಿ ಅನುದಾನ ಈ ರಸ್ತೆಗೆ ಹಾಕಿದ್ದೀನಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಗ್ರಾಮಸ್ಥರೇ ಸರಿ ರೋಡ್ ಸರಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲ, ಈಗ ಏನಾಗಿದೆ ಗೊತ್ತಾ, ಟಿಪ್ಪರ್ಗಳು ಓಡಾಡ್ತಿದೆ, ಇಲ್ಲಿ ಓಡಾಡೋಕ್ಕೆ ನಾವು ಬಿಡಬಾರ್ದು. ಈಗ ಹಾಕಿದ್ದೀನಿ, ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಅದು ಬಂದು ಸ್ಟಾರ್ಟ್ ಮಾಡಿ. ಒಟ್ಟಾರೆ ಸದಾ ಜನರ ಧ್ವನಿಯಾಗಿರುವ ಎಂಎಂಟಿವಿ ವಾಹಿನಿ ಗ್ರಾಮಸ್ಥರೇ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಸಿಕೊಂಡಿರುವ ಬಗ್ಗೆ ಸುದ್ದಿ ಪ್ರಸಾರವನ್ನು ಮಾಡಿ ಜನಪ್ರತಿನಿಧಿಗಳನ್ನು ಎಚ್ಚರಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನಾದರೂ ಶಾಸಕರ ಭರವಸೆಯಂತೆ ಈ ಗ್ರಾಮಕ್ಕೆ ಹೊಸ ಡಾಂಬರು ರಸ್ತೆ ನಿರ್ಮಾಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಟಿಪ್ಪರ್ಗಳ ಹಾವಳಿಯನ್ನು ನಿಯಂತ್ರಣ ಮಾಡಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜೀವನದಲ್ಲಿ ಕ್ಲಾರಿಟಿ ಇಟ್ಕೋ, ಜೀವನದಲ್ಲಿ ಉದ್ಧಾರ ಆಗ್ತೀಯಾ. ಚೆನ್ನಾಗಿ ಓದಿ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಜೀವನದ ಪಾಠ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಜಡಲತಿಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಕಾಂ, ಬಿಬಿಎ, ಬಿಕಾಂ, ಎಂಬಿಎ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಗಮಿಸಿದರು.
ಈ ವೇಳೆ ಕಾಲೇಜಿನ ಆಡಳಿತ ಮಂಡಳಿ ಪಟಾಕಿ ಸಿಡಿಸಿ ತಾಳಮೇಳಗಳ ಜೊತೆ ವಿದ್ಯಾರ್ಥಿನಿಯರು ಕಳಶ ಹೊತ್ತು ಹೂಮಳೆ ಸುರಿಸಿದ್ದು ಗಮನ ಸೆಳೆಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಜೀವನದಲ್ಲಿ ಕ್ಲಾರಿಟಿ ಇಟ್ಕೊಂಡು ಬದುಕು, ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಚೆನ್ನಾಗಿ ಓದಿ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡಿಕೊಳ್ಳಿ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಎನ್ನುವ ಮಾತುಗಳನ್ನು ಹಾಡಿದರು. ಬೆಂಗಳೂರು ಮಹಾನಗರದ ಹತ್ರ ಹೊರಡ್ತೀರಾ, ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ. ಯಾವುದೋ ಕಂಪನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನಿಸುತ್ತೆ. ಹೋಗ್ಲಿ, ಆ ಸ್ಯಾಲ್ರಿಯಲ್ಲೇ 1 ವರ್ಷ 2 ವರ್ಷ ಮಾಡಿ ಬದುಕನ್ನು ಕಟ್ಕೊಳ್ಳೋಣ ಅನಿಸಿದ್ರೆ ಅಲ್ಲಿ ಮಂತ್ಲಿ PG ಬಾಡಿಗೆ, ಎಕ್ಸ್ಪೆನ್ಸಸ್ಸು ಎಲ್ಲ ನೋಡಿದ್ರೆ ಇಯರ್ ಎಂಡಿಂಗಲ್ಲಿ 1 ಲಕ್ಷನ ಉಳಿಸೋಕ್ಕಾಗಲ್ಲ. ಇಂಥ ಚಾಲೆಂಜಸ್ ಮಧ್ಯೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ಫಿಯರ್ಲೆಸ್ ಜರ್ನಿ ಇದ್ರೇ ಮೇಲಕ್ಕೆ ಬರೋಕ್ಕಾಗೋದು. ಭಯ ಬೀಳಬಾರ್ದು. 3 ಹೊತ್ತು ಊಟಕ್ಕೆ ಯಾವನಿಗೂ ಕಷ್ಟ ಆಗಲ್ಲ. ಮಾರ್ಕೆಟಲ್ಲಿ ಮೂಟೆ ಒತ್ತಿದ್ರು ನಾವು ಅಂದ್ಕೊಂಡಿದ್ದು ಊಟ ತಿಂಡಿ ತಿನ್ಬೋದು. ರಿಸ್ಕ್ ಮಾಡ್ಬೇಕು ಲೈಫ್ನ. ಆಗಿದ್ದಾಗ ಹೋಗ್ಲಿ. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ನೋಷ್ಟು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮೂರಲ್ಲಿ ನಿನ್ನ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು. ಇದ್ಯಾವುದು ಇಂಪಾಸಿಬಲ್ ಅಲ್ಲ. ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಸ್ವಲ್ಪ ಎಫರ್ಟ್ ಹಾಕಿ. ತುಂಬ ಜನ ಕಾಮರ್ಸ್ ಮುಗಿಸ್ಕೊಂಡು MCom ಮುಗಿಸ್ಕೊಂಡು ಈಗ ಕೆಲಸದ ಕಡೆ ಹೋಗ್ತಿದ್ದೀರಾ. ಸರ್ ನಾನು ಕೆಲ್ಸಕ್ಕೆ ಹೋಗ್ಲಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಲಾ? ಕೆಲ್ಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್ಮು, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್. ಕೆಲ್ಸಕ್ಕೆ ಹೋದ್ರೆ 20, 30, 40 ಸಾವಿರ ಪರ್ ಆ್ಯನಮ್ 4 lakhs 3 lakhs ಪ್ಯಾಕೇಜ್ ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು. ಆ ಬಾಸ್ ಟಾರ್ಚರ್ ಸಹಿಸ್ಕೋಬೇಕು, ಬೈಸ್ಕೋಬೇಕು. ಆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಹೋದ್ರೆ ಬಾಸ್ ಬೈತಾರೆ. ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸು, ಹೆಣ್ಮಕ್ಳಾದರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ, ಹುಡುಗರಿಗೊಂಥರ ಪ್ರೆಷರ್ ಇರುತ್ತೆ. ಮನಸ್ಸಲ್ಲಿ ಇಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕಾಗುತ್ತೆ. ಇವೆಲ್ಲ ಅಷ್ಟು ಈಸಿನ ಗುರು ಜೀವನ? ಅಷ್ಟು ಈಸಿ ಅಲ್ಲ. ಮನೆಯಲ್ಲಿ ಅಪ್ಪನ ಅನಾರೋಗ್ಯ, ಅಮ್ಮನ ಅನಾರೋಗ್ಯ, ಅಪ್ಪ ಮಾಡಿರೋ ಸಾಲ, ಫೈನಾನ್ಷಿಯಲ್ ಕಮಿಟ್ಮೆಂಟ್, ಮನಸ್ಸಲ್ಲಿ 3, 4, 5 ವರ್ಷದಿಂದ ಮನಸ್ಸಲ್ಲಿ ಹುಡುಗಿನ ಹಾಕ್ಕೊಂಡು ಅವರೇ ಪ್ರಪಂಚ ಅನ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸಕ್ಕಾಗದೆ ಅವಳನ್ನ ಮದುವೆ ಆಗೋಣ ಬೇಡವ ಅನ್ನೋ ಕ್ಲಾರಿಟಿ ಮಧ್ಯೆ 99% ಇಷ್ಟಪಟ್ಟವ್ರನ್ನ ಮದುವೆ ಆಗಲ್ಲ. ಅದಕ್ಕೆ ಇವತ್ತು ಚೌಲ್ಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ. ಯಾಕೆ ಅಂದ್ರೆ ಎಷ್ಟೇ ಪ್ರೀತಿಸಿದ್ರು ಲಾಸ್ಟಲ್ಲಿ 99% ಬ್ರೇಕಪ್ ಆಗಿ ಅಪ್ಪ ಅಮ್ಮ ಹೇಳಿದ ಹುಡುಗಿನ ಮದುವೆ ಆಗ್ತಾರೆ. ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಕಟ್ತಾ ಇರೋದು ಜನ. ಯಾಕಿದೆ ಅಷ್ಟು ಈಸಿ ಅಲ್ಲ. ಇದನ್ನೆಲ್ಲ ದಾಟಬೇಕು. ದುಡ್ಡಿರಲ್ಲ, ಬಂಡವಾಳ ಇರಲ್ಲ. ಒಂದು 50,000ನೋ 1 ಲಕ್ಷನೋ ಮನೇಲಿ ಕೊಡ್ತಾರೆ. ಬಿಸ್ನೆಸ್ ಮಾಡಬೇಕು. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಷ್ಟೇ ಮಗ ಸೀಕ್ರೆಟ್. ನಾನು MLA ಆಗಿ ಮಾತಾಡ್ತಿಲ್ಲ. ನಾನೊಂದು ಎಂಟ್ರಪ್ರಿನರ್ ಆಗಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕೋಚಿಂಗ್ ಸೆಂಟರು, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ GST ಟ್ಯಾಕ್ಸ್ ಕಟ್ತಿರೋನಲ್ಲಿ ನಾನು ಒಬ್ಬ. 550 ಜನ ಎಂಪ್ಲಾಯೀಸ್ ಇದ್ದಾರೆ, ಟೀಚಿಂಗು ನಾನ್ ಟೀಚಿಂಗು. ದೊಡ್ಡ ವಿದ್ಯಾಸಂಸ್ಥೆ, 700-800 ಜನ MBBS ಡಾಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ವರ್ಷ ಬೆಂಗಳೂರಿನ 18 ಏರಿಯಾದಲ್ಲಿ, ಈಗ 12 ಏರಿಯಲ್ಲಿ ಕಾಲೇಜ್ ಲಾಂಚ್ ಆಗಿದೆ. ಬಂಡವಾಳ ಏನೂ ಇಲ್ಲ, ಧೈರ್ಯನೇ ಇನ್ವೆಸ್ಟ್ಮೆಂಟು. ನನ್ನನ್ನು ಯಾರೋ ಕೇಳಿದ್ರು, ಸರ್ ನಿಮ್ಮ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಸೀಕ್ರೆಟು? ಸಾಲ ಮಾಡು ಅಂದೆ. ಭಯ ಆಗುತ್ತೆ ಅಂತ ನಾನು ಹೇಳಿದೆ. ಭಯ ಬೀಳಬೇಕಾಗಿರೋದು ಕೊಟ್ಟವನು, ತಗೊಂಡವನಲ್ಲ ಮಗನೇ ಅಂತ. ಸಾಲ ಮಾಡಿ ಈಗ ಸ್ವಂತ ಕಂಪನಿ ಕಟ್ಟಬೇಕು ಅಂದರೆ ದುಡ್ಡು ಇರಲ್ಲ, ಸಾಲ ಮಾಡಬೇಕು. ಸಾಲ ಮಾಡೋಕೆ ಭಯ ಬಿದ್ದರೆ ಮ್ಯಾನೇಜರ್ ಭಯ ಬೀಳಬೇಕು. ನೀನು ಯಾಕೆ? ಸಾಲ ಕೊಟ್ಟವರು ಬಿ ಕ್ಲಿಯರ್. ಇನ್ನು ವಿದ್ಯಾರ್ಥಿಗಳನ್ನು ಶಾಸಕ ಪ್ರದೀಪ್ ಈಶ್ವರ್ ತಮ್ಮದೇ ಆದ ಶೈಲಿಯಲ್ಲಿ ಮಾತಿನ ಮೋಡಿ ಮಾಡಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನಲ್ ಸ್ಪೀಚ್ ಜೊತೆಗೆ ಪ್ರೀತಿ ಪ್ರೇಮ ಪಾಠ ಮಾಡಿದ ಭಾಷಣವನ್ನು ಕೇಳಿದ ವಿದ್ಯಾರ್ಥಿಗಳು ಕೇಕೆ ಶಿಲ್ಲಿಗಳ ಮೂಲಕ ಸಖತ್ ಎಂಜಾಯ್ ಮಾಡಿದರು. ಏನೀಗ ಹುಡುಗರು ಕೆಲ್ಸಕ್ಕೆ ಹೋಗಿದ ತಕ್ಷಣ ಇಷ್ಟಪಟ್ಟು ಹುಡುಗಿಗೆ ಫೋನ್ ಮಾಡಿ ಹೇಳ್ತಾರೆ, ಒಳ್ಳೆ ಕೆಲಸ ಸಿಕ್ತು, ನಾವು ಮದುವೆ ಆಗೋಣ. ಇನ್ನು ಕೆಲವರು ಹುಡುಗರು ಎಷ್ಟು ಎಮೋಷನಲ್ ಅಂದರೆ, ನಾನು ಇಷ್ಟಪಟ್ಟು ಹುಡುಗಿ ಅವಳು ಸಿಕ್ಕಿಬಿಟ್ರೆ ಲೈಫ್ ಸಖತ್ತಾಗಿರುತ್ತೆ. ಸಿಕ್ಕನಿಂಗ್ తెలుస్తుంది. ಹಿಂಗೆ ಹೋಗ್ಬಿಟ್ಟು ಸೂಶಕ್ ಪೇಂಟಿ ಆ ಬಿಡ್ನ ಕಾವಾల్సిండే ಆ ಬಿಡ್ನ ಕಾవాల్సిండే ಏನು ಸಿಕ್ಕಾಪಟ್ಟೆ ಕಾಲೇಜ್ ಲೈಫು, 3 ವರ್ಷದ ಡಿಗ್ರಿ, 2 ವರ್ಷದ ಮಾಸ್ಟರ್ ಡಿಗ್ರಿ, ಎಷ್ಟು ಕನಸುಗಳು.
ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಮೊಬೈಲ್ ಇನ್ಬಾಕ್ಸ್ ತುಂಬಿಸಿಕೊಳ್ಳುವ ತವಕವ, ಕಾಡುವ ಒಂಟಿತನಕ್ಕೆ ಉತ್ತರವ? ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರೀತಿ ಅಂದರೆ ಪದೇ 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 ಪ್ರೀತಿಸ್ಬೇಕು. ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸ್ಬೇಕು. ಇಷ್ಟೇ ಜೀವನ ಅಂದರೆ. ನಾನು ಯಾಕೆ ಇವೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಏಜಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋದೇ ಕೆರಿಯರ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಗುರು ಯಾವನು ಓದಿ ಫೇಲ್ ಆಗೋಲ್ಲ ಗುರು, ಓದಕ್ಕಾಗದೆ ಫೇಲ್ ಆಗ್ತಿರೋದು ನಾವೆಲ್ಲ. ಓದಕ್ಕಾಗದೆ ಆದರೂ ಪೇರೆಂಟ್ಸ್ ಎಂತ ಚದುನಾ ವಸ್ತಾ ಅನ್ಲೇಡ. ಓಹೋ, ಏನು ಪೇಪರ್ ಸ್ಪೇಸಿಂದ ಕಳಿಸಿದ್ರು ನಿನಗೆ? ಎಂತೂ ಎಷ್ಟು ಓದಿದ್ರು ಬರ್ತಾ ಇಲ್ಲ. ಓದ್ಬೇಕಲ್ಲ, ಬುಕ್ ಮುಂದೆ ಕೂತ್ಕೊಂಡ್ರೆ ರೂಮಲ್ಲಿ ಲೈಟ್ ಆನ್ ಮಾಡಿಬಿಟ್ರೆ ಓದಂಗ. ರಾತ್ರಿ 12 ಗಂಟೆವರೆಗೂ ಎಲುಗುತ್ತಾ ಉಂಡೆ ಲೈಟು. ಆನ್ చేస్తే ఎలుగుతుంది, దానికేం లేచిండల్లే ఏమరా? ఆన్ చేసి వాళ్ళు అప్ప అమ్మ ఓ 12 వరకు నా బిడ్డ చదువుతాడప్ప. ఒకడు చదివలే, తిని బాగా పొంకుంటారు ಅಲ್ರೋ. ನಾನು ಹೇಳೋದು ಇಷ್ಟೇ ಅಮ್ಮ, ಪ್ಲೀಸ್ ಈಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕಾನ್ಸಂಟ್ರೇಟ್ ಮಾಡಿ. ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ಮನೆಯಲ್ಲಿ ಒಂದು ಸಮಸ್ಯೆ ಆಯಿತಾ ಹೆದರಬೇಡಿ. ಲೈಫಲ್ಲಿ ಡಿಸ್ಟರ್ಬೆನ್ಸ್ ಬಂತ ಹೆದರಬೇಡಿ. ಅಪ್ಪಗೆ ಅನಾರೋಗ್ಯ ವಿಚಾರ, ಅಮ್ಮನಿಗೆ ಅನಾರೋಗ್ಯ ವಿಚಾರ, ನಿನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು, ನೀನು ಇಷ್ಟಪಟ್ಟವ್ರು ನಿನ್ನನ್ನು ಬಿಟ್ಟೋದ್ರು, ತಲೆ ಕೆಡಿಸ್ಕೋಬೇಡ. ಕೆರಿಯರೇ ಮುಖ್ಯ, ಕೆರಿಯರೇ ಮುಖ್ಯ, ಕೆರಿಯರ್ ಮುಖ್ಯ. ನಾನು ಕಷ್ಟಪಟ್ಟು ಪರಿಶ್ರಮದಲ್ಲಿ ದುಡಿತಾ ಇರೋದಕ್ಕೆ ಮಗನೇ ಆಂಬುಲೆನ್ಸ್ ಕೊಡೋಕ್ಕಾಗ್ತಿರೋದು, ಸ್ಕಾಲರ್ಶಿಪ್ ಕೊಡೋಕ್ಕಾಗ್ತಿರೋದು, ಸೀರೆ ಕೊಡೋಕ್ಕಾಗ್ತಿರೋದು. ಇದೆಲ್ಲ ಕೊಟ್ಟಿದ್ದಕ್ಕೆ ಜನ ನನ್ನನ್ನು ಅಷ್ಟು ಇಷ್ಟು ಒಳ್ಳೆಯವನು ಅಂತ ತಗೊಳ್ತಾ ಇದ್ದಾರೆ. ನೀನು ಒಳ್ಳೆಯವನು ಅನ್ಸ್ಕೋಬೇಕು ಅಂದ್ರೆ ದುಡ್ಡು ಬೇಕೋ ಮಗನ. ಈ ಸೀಕ್ರೆಟ್ ಅರ್ಥ ಮಾಡ್ಕೋ. ಸುಮ್ಮನೆ ನೀನೋಗಿ ಮಾತಾಡಿದ ತಕ್ಷಣ ಒಳ್ಳೆಯವರು ಅನ್ನಲ್ಲ. ಯು ಶುಡ್ ಅರ್ನ್, ದುಡಿಬೇಕು. ಈ ವೇಳೆ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಕಾಂ, ಬಿಬಿಎ, ಬಿಕಾಂ, ಎಂಬಿಎ ವಿದ್ಯಾರ್ಥಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಪದವಿ ಪ್ರದಾನ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವ್ಯವಸ್ಥಾಪಕ ರಾಮಚಂದ್ರ ರೆಡ್ಡಿ, ಶ್ಯಾಮಲಾ, ರಕ್ಷಿತ್ ರೆಡ್ಡಿ, ಕಾಲೇಜಿನ ಪ್ರಾಂಶುಪಾಲರ ನಟರಾಜನ್ ಹಾಗೂ ಕಾಲೇಜಿನ ಬೋಧಕ ವರ್ಗದ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನಲ್ಲಿ ಮೋಟಾರ್ ಪಂಪ್ಗೆ ಅಳವಡಿಸಿರುವ ಕೇಬಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ರೈತರ ನಿದ್ದೆ ಕೆಡಿಸಿರೋ ಕಳ್ಳರ ಕಡಿವಾಣಕ್ಕೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಚೇಳೂರು ತಾಲೂಕಿನ ಬೈರಪ್ಪನಪಲ್ಲಿ ಗ್ರಾಮದಲ್ಲಿ ಜಮೀನುಗಳಲ್ಲಿ ಮೋಟಾರ್ ಪಂಪ್ ಸೆಟ್ಗೆ ಅಳವಡಿಸಿರುವ ಕೇಬಲ್ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಗುರುವಾರ ರಾತ್ರಿ ಗ್ರಾಮದ ಜಯರಾಮ್ ರೆಡ್ಡಿ, ರೈತ ಸಂಘದ ಅಧ್ಯಕ್ಷರಾದ ಶಿವಾರೆಡ್ಡಿ, ರಮೇಶ್ ರೆಡ್ಡಿ, ವೆಂಕಟರೆಡ್ಡಿ, ಚೌಡಮ್ಮರವರ ಜಮೀನುಗಳಲ್ಲಿ ಕೇಬಲ್ಗಳ ಸರಣಿ ಕಳ್ಳತನವಾಗಿದೆ. ಒಂದು ವಾರದಿಂದ ಮೋಡ ಮುಸುಕಿದ ವಾತಾವರಣ ಇದ್ದುದರಿಂದ ರೈತರು ಜಮೀನುಗಳಲ್ಲಿ ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳಲು ಹೈರಾಣಾಗುತ್ತಿದ್ದರೆ, ಇತ್ತ ಕಳ್ಳರು ತಮ್ಮ ಕೈ ಚುಳುಕ ತೋರಿ ಕೇಬಲ್ ಕಳ್ಳತನದಲ್ಲಿ ಮಗ್ನರಾಗಿದ್ದಾರೆ. ಇದು ರೈತರಿಗೆ ಮತ್ತೊಂದು ಆತಂಕ ಸೃಷ್ಟಿಯಾಗಿದೆ. ಇನ್ನೂ ನೊಂದ ರೈತರು ಕಳ್ಳತನಗಳಿಗೆ ಕಡಿವಾಣ ಹಾಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. అవుడే 2 తూర్లు ఇట్లా స్టార్టర్ పెరికిపోయిండ్రి, కేబుల్ ఎత్తిపోయిండ్రి. మళ్ళీ ఎంతో బాధపడి 4000-5000 ఖర్చు అయ్యా తెచ్చి వేస్తే మళ్ళీ రాత్రి మళ్ళీ కేబుల్ ఎత్తిపోయినారు. అది ఎవరు ఉండేది మాకేమీ నికా చిక్కుతూ ఉండలేదు. ఇప్పుడు పంటలంతా ఎండిపోతూ ఉన్నాయి, అంతా ఇన్ను పట్టుకడతా ఉన్నాయి పంటలు. ఇప్పుడు నీళ్ళు లేవు, మళ్ళీ 5,000 రూపాయలు ఖర్చు పెట్టుకోవాలా. మాకు రైతుకి ఈ తర తొందర అయిపోయింది. ఇప్పుడు ఎత్తిపోయేటివి ఈ బావి కింద మేము 4 ఎత్తిపోయినారు. ఈ బావి కింద జయరామ్ రెడ్డిది, రమేష్ బాబుది, వెంకటరెడ్డిది, ఆర్ శివారెడ్డి, మేము 4 ఉంటే 4 వెరకపోయినారు. 4కి మాకు చాలా తొందర అయింది. పంటలతో నష్టమైపోయింది మాకు. సుమారుగా అంటే ఇప్పుడు నీళ్ళు పెట్టి 5-6 వేల రూపాయలు ఖర్చు చేయాల్సి వస్తూ ఉంది. 5 గంటల గేట్ వాళ్ళు తిప్పుదామంటే పోతే కేబుల్ పెట్టుకొని పోయింటారు. అవిటి వరకు చూస్తూ ఉండాము. ఈ పంటలు ఏమైపోయేది అంతా కాయ ఉంగే టైంలో మేము ఖర్చులు పెట్టుకొని ఇట్లా అధ్వానం చేసి పెడతా ఉంటే మేమేం రైతులు అయిపోయేది. నీళ్ళు కట్టుకుంటా ఉండే కరెంటు. మళ్ళీ 5 గంటల గేట్ వాళ్ళు తిప్పుదామంటే పోతే అప్పుడు కేబుల్ పెట్టుకొని పోయింటారు. 3-4 తాళ్ళు పెట్టుకొని వెళ్ళిపోయినారు. ఈ రైతులు ఏమైపోయేది? ఈ పంటలు బండవాళ్ళు వేసి మా ఇట్లా ఉంటామా, ఆడవాళ్ళు మగవాళ్ళు వాళ్ళు పండుగలు పోతారా? ఇట్లా పండ్లు పొగలు ఇచ్చేస్తే ఎట్లా మేము పంటలు పెట్టేది? సాయంకాలం అంతా 5 గంటల నేను గేట్ వాళ్ళు తిప్పింది. జేకే ఆనంద్, ఎంఎంటీవీ న్యూస్, చేళూరు.
ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ: ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ ₹2,22,227 ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ ₹1,11,111 ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಸಮಾಜದಲ್ಲಿರುವ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸಹಿತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಬೇಕೆಂದು JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಸೂಚಿಸಿದರು. ಚಕ್ರಶ್ರೀ ಶಂಖಭೂಷಿತನೇ ಆತ್ಮಾಯನೇ ಆಯ ಆರಾಧನೆ.
ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿಯ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಒಳ್ಳೆಯ ಪೌಷ್ಟಿಕ ಆಹಾರ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆಗಳು ಜಾರಿಗೊಳಿಸಿದೆ. ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಅಧಿಕಾರಿಗಳು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಜಾಗೃತಿ ವಹಿಸಬೇಕು ಎಂದು ನಿರ್ದೇಶನ ನೀಡಿದ ನ್ಯಾಯಮೂರ್ತಿಗಳು, ಪೋಷಕರು 18 ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳಬಾರದು. ಒಂದು ವೇಳೆ ದುಡಿಸಿಕೊಂಡರೆ ಕಾನೂನು ರೀತಿಯ ಅಪರಾಧವಾಗುತ್ತದೆ. ತಾವು ಶಿಕ್ಷೆಗೆ ಗುರಿಯಾಗುತ್ತೀರಿ ಎಂದು ಎಚ್ಚರಿಸಿದರು. ಮತ್ತು ಹೆಣ್ಣು ಮಗುಗೆ 18 ವರ್ಷ ತುಂಬಿರಬೇಕು, ಗಂಡು ಮಗುಗೆ 21 ವರ್ಷ ತುಂಬಿರಬೇಕು. ಈ ರೀತಿ 18 ಮತ್ತು 21 ವರ್ಷ ತುಂಬಿದ ನಂತರವೇ ಆ ಮಕ್ಕಳ ಮದುವೆ ಮಾಡಬೇಕು. ಆವಾಗಲೇ ಅವರು ವಯಸ್ಕರು ಕಾನೂನಡಿಯಲ್ಲಿ. 18 ವರ್ಷಕ್ಕಿಂತ ಕಡಿಮೆ ಹೆಣ್ಣು ಮಗುವಿನ 21 ವರ್ಷಕ್ಕಿಂತ ಕಡಿಮೆ ಗಂಡುವಿನ ಮದುವೆ ಯಾರೇ ಮಾಡಲಿ, ಅದು ತಂದೆ ತಾಯಿ ಆಗಿರ್ಬೋದು, ಅವರ ಗುರು ಹಿರಿಯರಾಗಿರ್ಬೋದು, ಆ ಊರಿನವರಾಗಿರ್ಬೋದು, ಯಾರೇ ಮದುವೆ ನಿಂತ್ಕೊಂಡು ಮಾಡಿದ್ದ ಪಕ್ಷದಲ್ಲಿ ಅದು ಕಾನೂನಡಿಯಲ್ಲಿ ಅಪರಾಧ ಆಗುತ್ತೆ. ಅಂತಹ ಮದುವೆ ನಿಂತು ಮಾಡಿದವ್ರ ಮೇಲೆ ಕಾನೂನು ಪೊಲೀಸರು ಕ್ರಮ ತಗೊಳ್ತಾರೆ. ಹೌದಾ? ಅಥವಾ ದೇವಸ್ಥಾನ ಅಥವಾ ಸಮಾರಂಭಗಳಿಗೆ ಹೋಗುವಂಥ ಸ್ಥಳದಲ್ಲಾಗಿರ್ಬೋದು, ಅಥವಾ ಸ್ಕೂಲ್ ವಾತಾವರಣಗಳಲ್ಲಿ ಎಲ್ಲಾದರೂ ಆಗಿರ್ಬೋದು, ನಿಮ್ಮೊಂದಿಗೆ ಯಾವುದೇ ವ್ಯಕ್ತಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ, ನಿಮಗೆ ಆ ರೀತಿ ಅವನು ಮಾತಾಡೋದು, ನಿಮ್ಮನ್ನು ಮುಟ್ಟೋದು ನಿಮಗೆ ಸರಿ ಅನಿಸಲ್ಲ ಅಂತ ನಿಮಗೆ ಅನಿಸಿದ್ರೆ, ಅಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಟೀಚರ್ಸ್ಗಾಗಲಿ ನಿಮ್ಮ ತಂದೆ ತಾಯಿಗಾಗಲಿ ಮೊದಲು ವಿಚಾರನ ಮುಟ್ಟಿಸಲೇಬೇಕು. ನೀವುಗಳು ಹೇಳಲಿಲ್ಲ ಅಂದರೆ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಇನ್ನು ಹೆಚ್ಚಿಗೆ ಆ ರೀತಿ ಕೆಟ್ಟ ಕೆಲಸಗಳನ್ನ ನಿಮ್ಮೊಂದಿಗೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂಥವನ್ನ ತಡಿಬೇಕು ತಾನೆ. ತಡಿಬೇಕು ಅಂದರೆ ವಿಚಾರ ನಮ್ಮ ಗಮನಕ್ಕೆ ಬರಬೇಕು ತಾನೆ ದೊಡ್ಡವರಿಗೆ. ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪೂಜಾ ಜೈ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಚೀಮನಹಳ್ಳಿ ಭಾಸ್ಕರ್, ಬಿಇಒ ನರೇಂದ್ರ ಕುಮಾರ್, ಸಿಡಿಪಿಒ ವಿದ್ಯಾ ವಸ್ರದ್, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಗಂಗಾಧರ್, ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ಯಾಮಲಾ, ಸಹ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ತಮ್ಮ ಆಧ್ಯಾತ್ಮಿಕ ಸಾಧನೆ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ವಿಶ್ವದ ದಶದಿಕ್ಕುಗಳಿಗೆ ಪಸರಿಸುವಂತೆ ಮಾಡಿರುವ ಯೋಗಿ ನಾರಾಯಣ ಕೈವಾರ ತಾತಯ್ಯ ಅವರ ಹೆಸರನ್ನು ಜಿಲ್ಲಾ ಕೇಂದ್ರದಲ್ಲಿರುವ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ. ಸಕಲ ದೇಶ ಭಕ್ತರಿಗೆ ಆಧಾರ ನಂದೀಶ ಮರಳು ಸಿದ್ಧ ಬಸವ ಬಾರೋ ಕೈಲಾಸ ಆದಿಯನ್ನು ಎನಗೆ ತೋರು ಕೈಲಾಸ ಆದಿಯನ್ನು ಎನಗೆ ತೋರು ನೀವು ತೋರ್ಬೇಕು ಸ್ವಾಮಿ ಕೈಲಾಸ. ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಹೆಸರನ್ನ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಹೆಸರಿಡಬೇಕೆನ್ನುವ ಕೂಗು ಜೋರಾಗಿದೆ. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷ ಎನ್ಪಿ ಮುನಿಕೃಷ್ಣಪ್ಪ ಮತ್ತು ಸಹಚರರು ತಾತಯ್ಯ ಅವರ ಹೆಸರನ್ನ ನಾಮಕರಣ ಮಾಡಬೇಕಾದ ಅಗತ್ಯವನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರಿಗೆ ಮನವರಿಕೆ ಮಾಡಿಕೊಟ್ಟು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಮುನಿಕೃಷ್ಣಪ್ಪ, ಕೈವಾರ ಶ್ರೀ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವುದರಿಂದ ಜಿಲ್ಲೆಯ ಬಸ್ ನಿಲ್ದಾಣಕ್ಕೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡುವುದು ಸೂಕ್ತ. ಏಕೆಂದರೆ ಸರ್ವಧರ್ಮ ಸಮನ್ವಯಕಾರರಾಗಿ ತಾತಯ್ಯ ಮಾಡಿರುವ ಸಾಧನೆ ಅಪಾರ. ಇವರ ಹೆಸರನ್ನ ಇಡಲು ಮುಂದಾದರೆ ವಿರೋಧಿಸುವವರು ಯಾರೂ ಇಲ್ಲ. ಚಿಕ್ಕಬಳ್ಳಾಪುರಕ್ಕೂ ಕೂಡ ತಾತಯ್ಯನವರು ಬಂದು ಇಲ್ಲಿನ ನೆಲವನ್ನು ಸ್ಪರ್ಶಿಸಿರುವುದು ದಾಖಲೆ ಇದೆ. ಈ ಪುಣ್ಯಭೂಮಿ ತಪೋಭೂಮಿ ಆಗಬೇಕಾದರೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ಯೋಗಿ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡುವುದು ಸೂಕ್ತ ಎಂದು ಮನವಿ ಮಾಡಿದರು. ಈಗ ಏನು ನಮ್ಮ ಅಣ್ಣವರು ಮಾತಾಡಿದ್ರು, ಕೈವಾರ ತಾತಯ್ಯನವರ ಕೈವಾರ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದ್ರಿಂದ ಚಿಕ್ಕಬಳ್ಳಾಪುರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಇಲ್ಲಿನ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ. ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶ್ರೀ ಕೈವಾರ ತಾತಯ್ಯನವರ ಹೆಸರು ಬರಲೇಬೇಕು ಅಂತ ಎಲ್ಲರೂ ದೀರ್ಘವಾಗಿ ನಾವು DC ಅವರಿಗೆ ಮನವಿ ಮಾಡಿದ್ದೀವಿ. ಈ ಒಂದು ತಿಂಗಳಲ್ಲಿ ಅವರು ನಮಗೆ ಮನವಿನ ಸ್ವೀಕರಿಸಿ ನಮ್ಮ ಒಂದು ನಿರ್ಣಯ ತೊಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ
ಕರ್ನಾಟಕ ರಾಜ್ಯ ಏನು ರಸ್ತೆ ಸಾರಿಗೆ ನಿಗಮ ಇದೆ ಅದಕ್ಕೆ ಯಾವುದೇ ಮುಲಾಜಿಲ್ಲದೆ ಯಾವ ಒತ್ತಡವೂ ಇಲ್ಲದೆ ಎಲ್ಲ ಶಾಸಕರು ಹಾಗೂ ಏನು ನಮ್ಮ DC ಹಾಗೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡು ಆದಷ್ಟು ಬೇಗ ನಮ್ಮ ಯೋಗಿ ನಾರಾಯಣ ಯತೀಂದ್ರ ಬಸ್ ನಿಲ್ದಾಣ ಅಂತ ಹೆಸರಿಡಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಸಮಗ್ರ ಬಲಜಾವೆಯಿಂದ ಮನವಿ ಮಾಡ್ತಿದ್ದೇವೆ. ಮುನಿಕೃಷ್ಣ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಮಗ್ರ ಬಲಜಾ ವೇದಿಕೆ, ಹಾಗೂ ಚಿಕ್ಕಬಳ್ಳಾಪುರದ ಅಧ್ಯಕ್ಷರು ರಾಮಚಂದ್ರವರು, ನಮ್ಮ ಮುರಳೀರವರು, ಶಿಡ್ಲಘಟ್ಟದಿಂದ ಬಂದು ವೇಣುಗೋಪಾಲ್ರವರು, ನಮ್ಮ ಮಂಜುನಾಥ್ರವರು, ನಮ್ಮ ಈ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರರವರು, ತಾತಯ್ಯ ಅವರ ಕೊಡುಗೆ ಜಿಲ್ಲೆ ಮಾತ್ರವಲ್ಲ ರಾಜ್ಯಕ್ಕೆ ಮಾದರಿಯಾಗಿದ್ದು ಎಲ್ಲ ಜನಸಮುದಾಯದ ಆರಾಧಿಸುವ ವ್ಯಕ್ತಿ ಆಗಿರುವುದರಿಂದ ಈ ಹೆಸರು ಇಡುವುದರಿಂದ ಎಲ್ಲರಿಗೂ ಖುಷಿಯಾಗಲಿದೆ. ನಿಮ್ಮ ಮನವಿಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ಮಾಡಿಕೊಡುತ್ತೇನೆ ಎಂದು ವಾಗ್ದಾನ ನೀಡಿದರು. ಸಮಗ್ರ ಬಲಿಜಾ ವೇದಿಕಾ ವತಿಯಿಂದ ಒಂದು ಮನವಿಯನ್ನು ಇವತ್ತು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಹೆಸರನ್ನು ನಾಮಕರಣ ಮಾಡುವ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ಜಿಲ್ಲಾಡಳಿತ ಸ್ವೀಕರಿಸಿದೆ. ಈ ಒಂದು ವಿಷಯವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಗಮನಕ್ಕೆ ತಗೊಂಬಂದು ಮುಂದಿನ ಒಂದು ಕ್ರಮದ ಬಗ್ಗೆ ಕ್ರಮಗಳನ್ನು ಜರುಗಿಸ್ತೀನಿ. ಈ ವೇಳೆ ಬಲಿಜ ಸಂಘಟನೆಯ ಮೋಹನ್ ಮುರಳಿ, ಶಿವಕುಮಾರ್, ಕೋಲಾಟ್ಲು ರಾಮಚಂದ್ರಪ್ಪ, ನಕ್ಕನಹಳ್ಳಿ ಮಂಜುನಾಥ್, ಕುಪ್ಪಹಳ್ಳಿ ರಾಜೇಂದ್ರ, ನಡುಪಲ್ಲಿ ನಾಗರಾಜ್, ಅಮರನಾಥ್, ರಾಮಾನುಜಂ ಇತರರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ
ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗೌರಿಬಿದನೂರು ತಾಲೂಕಿನ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡದ ಕಂಪನ್ನು ಪಸರಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಹುದುಕೂರು ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಪಿಡಿಒ ವೆಂಕಟರಾಜು, ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷ ಪ್ರದೀಪ್, ಆಟೋ ಚಾಲಕರು ಕನ್ನಡ ಬಾವುಟ ಹಾರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಂಘದ ವತಿಯಿಂದ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಿದ್ದಾರೆ. ಈ ಆಟೋ ನಿಲ್ದಾಣದಲ್ಲಿ 30ಕ್ಕೂ ಹೆಚ್ಚು ಆಟೋಗಳು ಇದ್ದು ಅವೆಲ್ಲವೂ ಸಹ ಕನ್ನಡ ಬಾವುಟ ಕಟ್ಟಿಕೊಂಡು ಸಿಂಗಾರಗೊಂಡಿದ್ದವು. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ವೆಂಕಟ ಮೋಹನ್ ಮಾತನಾಡಿ, ಗಡಿನಾಡ ಜಿಲ್ಲೆಯಲ್ಲಿ ಕನ್ನಡದ ಅಭಿಮಾನವನ್ನ ಇಟ್ಟುಕೊಂಡು ರಾಜ್ಯೋತ್ಸವ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಷಯ. ಮನೆಯಲ್ಲಿ ಅನ್ಯ ಭಾಷೆ ಮಾತನಾಡಿದ್ರು ಈ ನಮ್ಮ ಆಟೋ ಚಾಲಕರು ರಾಜ್ಯದ ಭಾಷೆ ಕನ್ನಡಕ್ಕೆ ಆದ್ಯತೆ ನೀಡಿದ್ದಾರೆ. ಈ ನಮ್ಮ ಆಟೋ ಚಾಲಕರು ಗ್ರಾಮಸ್ಥರಿಗೆ ಸೇವೆ ಸಲ್ಲಿಸುತ್ತಾ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಎಂದರು. ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಉದುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಹಾಗೂ ಉದುಗೂರಿನ ಗ್ರಾಮಸ್ಥರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೊಂದವರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಉದುಗೂರಿನ ಎಲ್ಲ ಶಿಕ್ಷಕರೊಂದರವರು ಮತ್ತು ವಿವಿಧ ಕನ್ನಡ ಸಂಘಟನೆಗಳ ಎಲ್ಲ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳು ಹಾಗೂ ನಮ್ಮ ಪತ್ರಕರ್ತ ಮಿತ್ರರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಒಂದು ಗಡಿ ನಾಡಿನ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಆಗ್ತಕ್ಕಂಥದ್ದು. ತಾವು ಗಡಿ ಭಾಗದಲ್ಲಿದ್ದು ಮನೆಯಲ್ಲಿ ಮಾತೃಭಾಷೆಯಾಗಿ ತೆಲುಗನ್ನು ಮಾತನಾಡ್ತಾ ಇದ್ರು ಸಹ ತಮ್ಮ ರಾಜ್ಯ ಭಾಷೆಯ ಗೌರವವನ್ನು ಉಳಿಸ್ಕೊಂಡು ಅದರ ನೆನಪನ್ನ ಪ್ರತಿ ವರ್ಷ ಮಾಡಿಕೊಳ್ತಾ ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಭಾಷಾಭಿಮಾನ ಎಷ್ಟಿದೆ ಅಂತ. ಶುಭಾಶಯಗಳು ತಿಳಿಸುತ್ತಾ ಏನಿವತ್ತು ಉದುಗೂರಿನಲ್ಲಿ ಜೈ ಭುವನೇಶ್ವರಿ ಆಟೋ ಚಾಲಕ ಸಂಘದವರು ಕನ್ನಡ ರಾಜ್ಯೋತ್ಸವ ಆಯೋಜನೆ ಮಾಡಿದ್ದಾರೆ. ತುಂಬಾ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಾಗ ಆ ನಾಮಫಲಕದಲ್ಲಿ ಇಬ್ಬರು ನಟರ ಭಾವಚಿತ್ರಗಳು ಹಾಕಿದ್ದಾರೆ. ಒಬ್ಬರು ಶಂಕರ್ ನಾಗು ಮತ್ತು ಪುನೀತ್ ರಾಜ್ಕುಮಾರ್ ಅವರು. ಶಂಕರ್ ನಾಗ್ ಅವರು ಆಟೋ ಚಾಲಕರಿಗೆ ಸ್ಫೂರ್ತಿಯಾಗಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಸಮಾಜ ಸೇವೆಗೆ ಸ್ಫೂರ್ತಿಯಾಗಿರ್ತಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಪಿಡಿಒ ವೆಂಕಟರಾಜು, ರಾಮರೆಡ್ಡಿ ಮತ್ತು ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಚಾಲಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನರೇಗಾ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ವೀಕ್ಷಣೆ ಮಾಡಿದರು. ಅದೇ ರೀತಿ ನರೇಗಾ ಯೋಜನೆಯಡಿ ಕೈಗೊಂಡಿರುವ ವಾರ ಹುಣಸೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಾಂಪೌಂಡ್, ಅಡುಗೆ ಕೋಣೆ, ಸಿಸಿ ರಸ್ತೆ ಕಾಮಗಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಡಿಎಂ ಐಎಸ್ ಮಧು, ಜಿಲ್ಲಾ ಪಂಚಾಯತ್ ಎಡಿಪಿಸಿ ಹರೀಶ್, ತಾಲೂಕು ತಾಂತ್ರಿಕ ಅಭಿಯಂತರ ನಾಗೇಂದ್ರ, ಇಂಜಿನಿಯರ್ ಬಾಬು ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮಸ್ಥರಿಂದ ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಕಾರ್ಯ ವಿಚಾರ ಜನಪ್ರತಿನಿಧಿಗಳಿಗೆ ತಲುಪಿದ ಎಂಎಂಟಿವಿ ವರದಿ. ಶೀಘ್ರ ರಸ್ತೆ ಕಾಮಗಾರಿಯ ಭರವಸೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಮೆಚ್ಚಿನ ಶಾಸಕರಿಗೆ ಅದ್ದೂರಿ ಸ್ವಾಗತ. ಜೀವನದ ಪಾಠ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್. ಫುಲ್ ಫಿದಾ ಆದ ವಿದ್ಯಾರ್ಥಿಗಳು.
ಹೆಚ್ಚಾದ ಕೇಬಲ್ ಕಳ್ಳತನ ಪ್ರಕರಣಗಳು, ರೈತರ ನಿದ್ದೆ ಕೆಡಿಸಿದ ಖದೀಮರು, ಕಡಿವಾಣಕ್ಕೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ ಅನ್ನದಾತರು. ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅಗತ್ಯ, ಮೂಲಭೂತ ಸೌಕರ್ಯಗಳ ಬಗ್ಗೆ ಕಾಳಜಿ ಇರಲಿ, ಕಿವಿಮಾತು ಹೇಳಿದ ಹಿರಿಯ ನ್ಯಾಯಾಧೀಶರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.